ದಲಿತ ನಾಯಕರ ಅವಹೇಳನ ಸಹಿಸುವುದಿಲ್ಲ. ದಲಿತ ಮುಖಂಡ ಸಂಜಯ ತಳವಲ್ಕರ್. ಉಗ್ರ ಹೋರಾಟದ ಎಚ್ಚರಿಕೆ. ರಾಜ್ಯ ಸಚಿವರು ಹಾಗೂ ದಲಿತ ನಾಯಕರಾದ ಪ್ರಿಯಾಂಕಾ ಖರ್ಗೆ ಹಾಗೂ ಸತೀಶ್ ಜಾರಕಿಹೊಳಿ ಅವರ ಕುರಿತು ಸಾಮಾಜಿಕ ಜಾಲತಾಣಗಳಲ್ಲಿ ಅವಹೇಳನಕಾರಿ ಹೇಳಿಕೆಗಳನ್ನು ದಲಿತ ಸಂಘರ್ಷ ಸಮಿತಿ ತೀವ್ರವಾಗಿ ಖಂಡಿಸುತ್ತದೆ ಎಂದು ದಲಿತ ಮುಖಂಡರಾದ ಸಂಜಯ ತಳವಲ್ಕರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮೊನ್ನೆ ಡಿ.ಕೆ. ಶಿವಕುಮಾರ್ ಅವರಿಗೆ ನಮ್ಮ ಮನವಿ ಪತ್ರವನ್ನು ನಮ್ಮ ತಹಶೀಲ್ದಾರ್ ಮುಖಾಂತರ ಕಳಿಸಿದಾಗಿದೆ. ಈ ಮನವಿಯನ್ನು ಮಾಡ್ತಕ್ಕಂಥ ವಿಷಯ ಏನಿದೆಪ್ಪ ಅಂದರೆ, ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಅನೇಕ ವರ್ಷಗಳ ಕಾಲ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯದ ಆಡಳಿತೆಯನ್ನು ಇಲ್ಲಿ ಮುಖ್ಯ ಭಾಗವಹಿಸಿದಂಥ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು ಚಿರಂಜೀವಾದಂಥ ಪ್ರಿಯಾಂಕಾ ಖರ್ಗೆ ಅವರು ಈ ರಾಜ್ಯದ ಗೃಹ ಮಂತ್ರಿ ಆದ ತಕ್ಷಣ ಒಂದು ಈ ದೇಶದಲ್ಲಿರ್ತಕ್ಕಂಥ ಬಲಿಷ್ಠವಾಗಿರ್ತಕ್ಕಂಥ ಒಂದು ಸಂಘಟನೆಗೆ ಒಂದು ಮನವಿ ಮುಖಾಂತರ ಒಂದು ಸಂದೇಶವನ್ನು ಮಾಡ್ತಾರೆ. ತಾವೇನು ಇನ್ನೂವರೆಗೆ ಈ ಹೋದ 25ನೇ ಇಸ್ವಿಯಲ್ಲಿ ಒಂದು 100 ವರ್ಷ ಆಯಿತು RSS. ಅದಕ್ಕಾಗಿ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಕೇಳಿದ್ರು, ನೀವು ದುಡ್ಡು ಎಲ್ಲಿಂದ ತರ್ತೀರಿ, ಯಾವ ರೀತಿ ಲೆಕ್ಕ ಖರ್ಚು ಮಾಡ್ತೀರಿ, ಯಾವ ರೀತಿ ಪ್ರೇರಣೆಗಳನ್ನು ಮಾಡ್ತೀರಿ, ಎಲ್ಲಿಂದ ಮಾಡ್ತೀರಿ, ನಿಮ್ಮ ಸಂಘಟನೆ ಯಾವಾಗ ರಿಜಿಸ್ಟ್ರೇಷನ್ ಆಗಿದೆ, ಆ ಥರ ಆಗು ಹೋಗುಗಳನ್ನ ನೀವು ಕೊಡಬೇಕಂತಕ್ಕಂಥ ವಿಷಯವನ್ನು ಕೇಳಿದಾಗ ಕೆಲವೊಂದು RSS ಕಾರ್ಯಕರ್ತರು ಮುಖಂಡರು ವಿತಂಡವಾದಂಥ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟರು. ನಾವು ಕೇಳಕ್ಕೆ ಬಯಸ್ತೀವಿ, ಯಾರು RSS ಮುಖಂಡರಿದ್ದಾರೆ ನಾವು ನಿಮ್ಮದು ಏನೂ ತೊಗೊಳಂಗಿಲ್ಲ, ಸರ್ಕಾರದ ಏನೂ ತೊಗೊಳಂಗಿಲ್ಲ ಅಂತಕ್ಕಂಥ ಮಾತನ್ನು ಅವ್ರು ಮಾತಾಡ್ತಾರೆ. ಅದ್ರಾಗೆ ಮೋಹನ್ ಭಾಗವತ್ ಅವ್ರಿಗೆ Z+ ಅದು ಒಳಗಿನ ಒಂದು ಬಂದೋಬಸ್ತ್ ಇದೆ. ಅದಕ್ಕೆ 60 ಜನ ಕಮಾಂಡೋಗಳಿದ್ದಾರೆ. ಆ 60 ಜನ ಕಮಾಂಡೋಗಳಿಗೆ ಏನು ಪಗಾರ ಕೊಡ್ತೀರಿ, ಅದ್ರಾಗ ನಮ್ಮದು ಒಂದು ಪೈಸೆ ಇರಬೇಕಲ್ಲ, ಟ್ಯಾಕ್ಸ್ ಮುಖಾಂತರ ಹೋಗ್ತಕ್ಕಂಥ. ಅದಕ್ಕಾಗಿ ದೇಶದಲ್ಲಿ ಸಂವಿಧಾನ ಮತ್ತು ಸಂವಿಧಾನದ ಅಂಗವಾಗಿರ್ತಕ್ಕಂಥ ಒಂದು ಪ್ರಶ್ನೆಗಳನ್ನ ಕೇಳಿದಾಗ ಅವ್ರಿಗೆ RSS ಅವ್ರಿಗೆ ಸಂವಿಧಾನ ವೈಲೇಟ್ ಮಾಡಬೇಕಾಗ್ಯದ. ಈ ಸಂವಿಧಾನ ಸ್ಲೋ ಆಗಿ ಅದಕ್ಕೆ ಪಾಯ್ಸನ್ ಕೊಟ್ಟು ಈ ಸಂವಿಧಾನವನ್ನು ಮುಗಿಸ್ಬೇಕಾಗ್ಯದ. ಪ್ರಜಾಪ್ರಭುತ್ವ ಮತ್ತು ಸಂವಿಧಾನವನ್ನು ಕೆಳಗಡೆ ಹಾಕಿ ತುಳಿತಕ್ಕಂಥ ಪ್ರಯತ್ನ ಅವರು ಮಾಡಿದಾಗ ಈ ಖರ್ಗೆ ಸಾಹೇಬ್ರಂಥವರು ಪ್ರಶ್ನೆಯನ್ನು ಕೇಳಿದಾಗ ಅವ್ರಿಗೆ ದುಃಖ ಆಗ್ತದೆ, ಕಷ್ಟ ಆಗ್ತದೆ. ಆದ್ರೂ ಪ್ರಿಯಾಂಕಾ ಖರ್ಗೆ ಅವ್ರ ಜೊತೆಯಲ್ಲಿ ನಾವೆಲ್ಲರೂ ಇದ್ದೇವೆ. ಎರಡನೇ ವಿಷಯ ಏನಪ್ಪ ಅಂದ್ರೆ, ಮಾನ್ಯ ಸತೀಶ್ ಜಾರಕಿಹೊಳಿ ಇರ್ಬೋದು, ಪ್ರಿಯಾಂಕ್ ಖರ್ಗೆ ಅವ್ರು ಇರ್ಬೋದು, ಸತೀಶ್ ಜಾರಕಿಹೊಳಿ ಅವ್ರ ಬಗ್ಗೆ ಮತ್ತು ಪ್ರಿಯಾಂಕ್ ಖರ್ಗೆ ಅವ್ರ ಬಗ್ಗೆ ಅವೇಲನಕಾರಿ ಮಾತ್ರ ಮನುವಾದಿ ವಿಚಾರಧಾರೆಯಲ್ಲಿ ಇರ್ತಕ್ಕಂಥ ಜನರು ಮಾತಾಡ್ತಾ ಇದ್ದಾರೆ. ಅದಕ್ಕಾಗಿ ಸತೀಶ್ ಜಾರಕಿಹೊಳಿ ಇರ್ಬೋದು, ಪ್ರಿಯಾಂಕಾ ಖರ್ಗೆ ಅವರು ಇರ್ಬೋದು, ಇವ್ರಿಗೆ ಧಕ್ಕೆ ಹಾಕ್ತಕ್ಕಂಥ ಪ್ರಯತ್ನ ಮಾಡಿದ್ರೆ ಮುಂದಿನ ದಿನಮಾನದಲ್ಲಿ ಸಮಸ್ತ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ SC, ST, ಹಿಂದೂ ವರ್ಗ ಮತ್ತು ಅಲ್ಪಸಂಖ್ಯಾತದವರು ಯಾರೂ ಸುಮ್ಮನೆ ಇರೋಂಗಿಲ್ಲ ಅಂತಕ್ಕಂಥ ವಿಷಯನ ಈ ಸಂದರ್ಭದಲ್ಲಿ ನಾವು ಹೇಳಕ್ಕೆ ಬಯಸ್ತೀವಿ. ಸುಮಾರು ಲಕ್ಷಾಂತರ ಹುಡುಗರು ನೀಟ್ ಪರೀಕ್ಷೆಗೆ ಕುಂಡಬೇಕಾದ್ರೆ ಎಷ್ಟು ತ್ರಾಸ ಮಾಡಿಕೊಂಡು ತೊಂದರೆ ಮಾಡಿಕೊಂಡು ತಾಯಿ ತಂದೆ ಎಲ್ಲರೂ ಪ್ರಯತ್ನ ಮಾಡಿ ಅವ್ರಿಗೆ ಕೋಚಿಂಗ್ಗಾಗಿ ಸುಮಾರು ದುಡ್ಡನ್ನು ಖರ್ಚು ಮಾಡಿ ನೀಟ್ ಎಕ್ಸಾಮ್ ಕುಣಿಸಿದ್ರೆ ಆ ನೀಟ್ ಎಕ್ಸಾಮ್ ಸಹಿತ ಬಹಿರಂಗ ಆಗ್ತದೆ, ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನು ಆಗ್ತದೆ. ಇದ್ರ ಹಿಂದಿನ ಕಾರಣ ಏನಪ್ಪ ಅಂದ್ರೆ, ಏನಿದು ಮನುವಾದಿ ವಿಚಾರಿಸ್ಕೊಂಡು ಸರ್ಕಾರ ಐತಿ, ಇವ್ರಿಗೆ ಹಿಂದೂ ವರ್ಗ ಅಲ್ಪಸಂಖ್ಯಾತ ದಲಿತರ ಈ ಹುಡುಗರು ಓದಿ ಡಾಕ್ಟರ ಇಂಜಿನಿಯರ್ಸ್ ದೊಡ್ಡ ದೊಡ್ಡ ಹುದ್ದೆಗೆ ಹೋಗಬಾರ್ದಾಗಿತ್ತು. ಅವ್ರಿಗೆ ಒಳಗಿರ್ತಕ್ಕಂಥ ಷಡ್ಯಂತ್ರಣ ಬೇರೆ ಇದೆ. ಯಾಕಂದ್ರೆ ರಾಮ್ ಮಾಧವ್ ಅಂತಕ್ಕಂಥ ಒಬ್ಬ RSS ಮನುಷ್ಯ ಪಾಕಿಸ್ತಾನ IAS ಅವ್ರ ಜೊತೆಯಲ್ಲಿ ಮಾತಾಡ್ತಾನಂದ್ರೆ ಲೆಕ್ಕ ಹಾಕಿ ಗುಪ್ತವಾದಂಥ ಮೀಟಿಂಗ್ ಮಾಡ್ತಾನೆ. ನಾವು ಮಂತ್ರಿ ಅಲ್ಲ, ಸರ್ಕಾರ ಅಲ್ಲ ಅಂದ್ರೆ ಇವ್ರ ತಯಾರಿ ಎಷ್ಟು ಹೊಡೆದಿದೆ. ಅದಕ್ಕಾಗಿ ನಾವು ಬೇಡ್ತಕ್ಕಂಥ ವಿಚಾರ, ನೀಟ್ ಪರೀಕ್ಷೆಯಲ್ಲಿ ಇರ್ತಕ್ಕಂಥ ಕೇಂದ್ರೀಯ ಮಂತ್ರಿಗಳಾದಂಥ ಧರ್ಮೇಂದ್ರ ಪ್ರಧಾನ್ ಅವರು ಕೂಡ ರಿಸೈನ್ ಮಾಡಬೇಕು. ಮತ್ತು ಇದೇನು ಬೆಲೆಯನ್ನು ಏರಿಕೆ ಏನಾಗ್ಯದ, ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು, ಗ್ಯಾಸ್ ಇರ್ಬೋದು, CNG ಇರ್ಬೋದು, ಜೀವನಾಚಕ ವಸ್ತುಗಳು ಏನು. ಅವರು ಗುರುವಾರ ದಿನದ 2ರಂದು ದಲಿತ ಸಂಘರ್ಷ ಸಮಿತಿ ಕಾಗವಾಡ್ ಘಟಕದಿಂದ ಹಮ್ಮಿಕೊಂಡ ಪ್ರತಿಭಟನೆಯಲ್ಲಿ ಮಾತನಾಡುತ್ತಿದ್ದರು. ರಾಜ್ಯದ ಗೃಹ ಮಂತ್ರಿ ಸಂವಿಧಾನಾತ್ಮಕವಾಗಿ RSS ಅನ್ನು ನೋಂದಣಿ ಮಾಡಿಸಿ ಎಂದು ಹೇಳಿದರೆ, RSSನ ಕೆಲ ಮುಖಂಡರು ನಮ್ಮ ನಾಯಕರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡುತ್ತಿದ್ದಾರೆ. ಇದು ಹೀಗೆ ಮುಂದುವರೆದರೆ RSS ವಿರುದ್ಧವಾಗಿ ದಲಿತ ಸಂಘರ್ಷ ಸಮಿತಿ ರಾಜ್ಯಾದ್ಯಂತ ಉಗ್ರ ಪ್ರತಿಭಟನೆ ಹಮ್ಮಿಕೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ದಸಸಂ ಅಲ್ಪಸಂಖ್ಯಾತ ಘಟಕದ ತಾಲೂಕಾಧ್ಯಕ್ಷ ಅಮೀನ್ ಜಾತಗಾರ್ ಮಾತನಾಡಿ, ಕೇಂದ್ರ ಸರ್ಕಾರ ಪೆಟ್ರೋಲ್, ಡೀಸೆಲ್ ಮತ್ತು ಗ್ಯಾಸ್ ಬೆಲೆ ಏರಿಸಿ ಬಡವರ ರಕ್ತ ಹೀರುತ್ತದೆ. ನೀಟ್ನಂಥ ಪರೀಕ್ಷೆಗಳನ್ನು ಸಮರ್ಥವಾಗಿ ನಿಭಾಯಿಸದೆ ವಿದ್ಯಾರ್ಥಿಗಳ ಜೊತೆ ಚೆಲ್ಲಾಟವಾಡುತ್ತಿರುವ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಕೂಡಲೇ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿದರು. ಸಾಹೇಬರು ಅವರು ಇನ್ನು ದಲಿತರ ಸಂಬಂಧ ವಿಚಾರ ಮಾಡಿ ಸುಮಾರು ಬಹಳಷ್ಟು ಸಂಘಟನೆ ಅದಾವು. ಇವತ್ತು ನಮ್ಮ ಬಾಬಾ ಸಾಹೇಬ್ರ ಸಂಘಟನೆ ಅದಾವು,
ತಮ್ಮ ಹಿತಕ್ಕಾಗಿ ಮಾಡಿದಂಥ ಸಂಘಟನೆ ಅದಾವು. ಮತ್ತು ಇದು RSS ಸಂಘಟನೆ ಏನೈತಲ್ಲ ಭಾಳ ದೊಡ್ಡ ನಮ್ಮ ದೀನ ದಲಿತರಿಗೆ ಸಾರ್ವಜನಿಕ ಭಯಂಕರ ದೊಡ್ಡ ತ್ರಾಸ ಮಾಡೋಣ. ನಮ್ಮ ಸಾಹೇಬ್ರ ಇವತ್ತಿನ ದಿವಸ ಆ ಸಂಘಟನೆ ಭಾರತದಲ್ಲಿ ಎಷ್ಟು ಜನರಿಗೆ ತೊಂದರೆ ಕೊಡ್ತಿದೆ ಅಂತ ಅನ್ನುವಂಥ ವಿಚಾರದಿಂದ ಇವತ್ತದು ಬ್ಯಾನ್ ಮಾಡ್ರಿ ಅನ್ನುವಂಥ ವಿಚಾರದಿಂದ ಖರ್ಗೆ ಸಾಹೇಬ್ರು ಹೇಳಿದ್ದಾರೆ. ದಲಿತ ಮುಖಂಡ ರವಿ ಕಾಂಬಳೆ ಮಾತನಾಡಿ, ಸಿದ್ದರಾಮಯ್ಯ ಸಂಪುಟದಲ್ಲಿ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸಿದ ನಮ್ಮ ನಾಯಕರಾದ HC ಮಹದೇವಪ್ಪ, RB ತಿಮ್ಮಾಪೂರ ಮತ್ತು ಜಮೀರಾ ಅಹ್ಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ನೀಡುವುದರೊಂದಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಬೆಳಗಾವಿಗೆ ಇನ್ನೂ 2 ಸಚಿವ ಸ್ಥಾನ ಸಿಗಬೇಕು ಎಂದು ಹೇಳಿದ್ದಾರೆ. ಆ 2 ಸ್ಥಾನಗಳನ್ನು ಕಾಗವಾಡ್ ಶಾಸಕ್ ರಾಜು ಕಾಗೆ, ಅಥಣಿ ಶಾಸಕ್ ಲಕ್ಷ್ಮಣ ಸವದಿ ಅವರಿಗೆ ನೀಡಬೇಕೆಂದು ಒತ್ತಾಯಿಸಿದರು. ಇರ್ತಕ್ಕಂಥ ಬಾಬಾ ಸಾಹೇಬ್ ಸಂವಿಧಾನ ನೀವು ಭಾರತ ದೇಶದಲ್ಲಿದ್ದೀವೋ ಏನು ಬೇರೆ ದೇಶದಲ್ಲಿ ಇರ್ತೀರಿ? ಭಾರತ ದೇಶದಾಗ ಇರಬೇಕಾದ್ರೆ ನೀವು ನೋಂದಣಿ ಮಾಡಬೇಕಾಗ್ತ RSS. ಒಂದು ಸಾದಾ ಒಬ್ಬ ಟೋಕಾ ಅಂಗಡಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಬಿಸ್ನೆಸ್ ಮಾಡಬೇಕಾದ್ರೆ ನೋಂದಣಿ ಮಾಡ್ತಾನೆ. ಬೇರೆ ವಿದೇಶಗಳು ಸಂಘಟನೆ ಮಾಡ್ಬೇಕಾದ್ರೆ ನೋಂದಣಿ ಮಾಡ್ತಾರೆ. ಆದರೆ RSS ನೋಂದಣಿ ಮಾಡ್ಲಿಕ್ಕೆ ಏನು ತೊಡೆ ಐತಿ, ಅರ್ಥಡೆ ಐತಿ? ಯಾಕೆ ನೀವು ಹೆದರಿಕೆ ಬರಲ್ಲ ನಿಮಗೆ? ನಿಮ್ಮ ಅಂಜಿಕೆ ಏನೈತಿ? ಯಾಕಂದ್ರೆ ಬಾಬಾ ಸಾಹೇಬ್ ಸಂವಿಧಾನ ನೀವು ಒಪ್ಕೋತಿಲ್ಲ. RSS ಬಾಬಾ ಸಾಹೇಬ್ ಸಂವಿಧಾನ ಯಾಕೆ ಒಪ್ಕೋತಿಲ್ಲ? ಹಾಗಾಗಿ ನೀವು ಭಾರತ ದೇಶದಾಗ ಇರಬೇಕೋ ಇರಬಾರ್ದು? ನೀವು ಬಾಬಾ ಸಾಹೇಬ್ ಸಂವಿಧಾನ ಎಲ್ಲಿ ತನಕ ನೀವು ಒಪ್ಪೋವಾಗಿಲ್ಲ, ನೀವು ಭಾರತ ದೇಶದಾಗ ಇರ್ಲಾಕ ನಾಲ್ಕು ಇದ್ರಿ ನೀವು. ಅದು ಭಾರತ ದೇಶದಾಗ ಇರಬಾರ್ದು. ನೀವು RSS ಏನು ನಮ್ಮ ಖರ್ಗೆ ಸಾಹೇಬ್ ನೀವು ಬೆದರಿಕೆ ಇಡ್ತಿಲ್ಲ. ಆ ಬೆದರಿಕೆಗೆ ಯಾರು ಹೆದರಂಗಿಲ್ಲ. ಬಾಬಾ ಸಾಹೇಬ್ ಸಂವಿಧಾನ ನಿರ್ವಹಿಸ್ತಕ್ಕ ಖರ್ಗೆ ಸಾಹೇಬ್ರು ಹೆದರಂಗಿಲ್ಲ. ಖರ್ಗೆ ಸಾಹೇಬರ ಹಿಂದೆ ನಾವು ಬೆಂಬಲಾಗಿ ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿಯ ಎಲ್ಲ ಹಾಗೂ ಸಮುದಾಯ ವತಿಯಿಂದ ಎಲ್ಲರೂ ನಾವು ಅದಕ್ಕೆ ಏನು ಬಂದರೂ ನಾವು ಅನುಭವಿಸಲಿಕ್ಕೆ ಸಿದ್ಧದೀವು. ಅವ್ರ ಬೆಂಬಲಾಗಿ ನಾವು ನಿಂತಿರ್ತಂತ ಹೇಳ್ತೇನೆ. ಮುಖಂಡರಾದ ವಿದ್ಯಾಧರ್ ದುಂಡಾರೆ, ವಕೀಲರಾದ ಉಮೇಶ ಮನೋಜ್ ಮಾತನಾಡಿ, RSS ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಹರಿಹಾಯ್ದರು. ಇದು ಪ್ರತಿಭಟನೆ, ಇದು ಒಂದು ಬೆಲೆ ಏರಿಕೆ, ಡೀಸೆಲ್, ಪೆಟ್ರೋಲ್, ಗ್ಯಾಸ್ ಸಿಲಿಂಡರ್ ಇವೆಲ್ಲ ಯಾವ ಬೆಲೆ ಏರಿಕೆ ಆಗೈತಿ. ಅದು ಕೇಂದ್ರ ಸರ್ಕಾರ ಇನ್ನೊಂದು ಖಂಡನೆ ಮಾಡಿ ಈ ಬೇಡಿಕೆ, ಈ ಬೆಲೆ ಬೇಡಿಕೆ ಕಮ್ಮಿ ಮಾಡಬೇಕು ಅಂತ ನಾವು ಎಲ್ಲ ಸಂಘಟನೆ ವತಿಯಿಂದ ನಾವು ಒಂದು ಮನವಿಯನ್ನು ಕೊಡ್ತಿದ್ದೀವಿ. ಅದೇ ಕಾಗವಾಡ ಮತಕ್ಷೇತ್ರದ ರಾಜಣ್ಣ ಕಾಗೆ ಅವ್ರಿಗೆ ಸಂಪುಟದಲ್ಲಿ ತಗೋಬೇಕು ಮತ್ತು ಲಕ್ಷ್ಮಣ ಸವದಿಯವರಿಗೆ ಅವ್ರಿಗೂ ಸಂಪುಟದಲ್ಲಿ ತಗೋಬೇಕು. ಇದು ನಾವು ಎಲ್ಲ ಸಂಘಟನೆ ವತಿಯಿಂದ ನಾವು ಒಂದು ವಿನಂತಿ, ಒಂದು ತಹಶೀಲ್ದಾರ್ ಸಾಹೇಬ್ರಿಗೆ ನಾವು ವಿನಂತಿ ಕೊಟ್ಟು ಅದನ್ನು ಎಲ್ಲರೂ ನಾವು ಪ್ರತಿಭಟನೆ ಅಂತ ತಿಳ್ಕೊಂಡು ಇದೆಲ್ಲ ಒಂದು ಖಂಡನೆ ಮಾಡಿ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಅವಹೇಳನಕಾರಿ ಮಾತಾಡಿದಂಥ ವಿರುದ್ಧ ಇವತ್ತು ಹೋರಾಟ ಮಾಡ್ತಿದ್ದೇವೆ. ಅದೇ ರೀತಿಯಾಗಿ ಪ್ರಿಯಾಂಕ್ ಖರ್ಗೆ ಅವರ ಒಂದು ಕ್ವಶನ್ ಕೇಳೋಣ ಅಷ್ಟೇ. ಇವಾಗ ಕ್ವಶನ್ ಕೇಳೋಣ. ಅದು ಇಂಪಾರ್ಟೆಂಟ್ ಕ್ವಶನ್ ಅಂದ್ರೆ RSS ನೀವು 100 ವರ್ಷ ಆಗೈತಿ, ಆ 100 ವರ್ಷ ನೋಂದಣಿ ಯಾಕೆ ಮಾಡಿಲ್ಲ? ನೋಂದಣಿ ಮಾಡಿದಂತ ಅಷ್ಟೇ ಕೇಳ ನಾವು. ಇದನ್ನ ಬಿಟ್ಟು ಅವ್ರ ಬಗ್ಗೆ ನೀವು ಅಲ್ಲಿ ಪ್ರತಿಭಟನೆ ಮಾಡಿ ಇದನ್ನು ಮಾಡಿ ಅದ್ರ ಬಗ್ಗೆ ಅವ್ರು ಯಾವುದೇ ರೀತಿ ತಕರಾರಿಲ್ಲ. ಬಟ್ ನೀವು ನೋಂದಣಿ ಮಾಡಿರಿ. ನೋಂದಣಿ ಮಾಡಿ ಭಾರತ ದೇಶದಾಗಿದ್ದೀರೋ ಅಥವಾ ಬೇರೆ ದೇಶದಾಗಿದ್ದೀರೋ ಸಂವಿಧಾನಬದ್ಧವಾಗಿ ಡಾಕ್ಟರ್ BR ಅಂಬೇಡ್ಕರ್ ಸಂವಿಧಾನ ಬರೆದಂಥ ನೀವು ವಿರೋಧ ಮಾಡಿದಂಥ ವ್ಯಕ್ತಿಗಳಿದ್ದೀರಿ. ಅದು ನಿಮ್ಮ ತಾಕತ್ತಿದ್ರೆ, ದಮ್ ಇದ್ರೆ ನೀವು RSS ನೋಂದಣಿ ಮಾಡಿ ಅಂತ ಕೇಳ್ಕೊಂಡರು. ಅದರ ಪ್ರತಿಭಟನೆಯಲ್ಲಿ ಈಗ ನಾವೆಲ್ಲರೂ ಕೂಡಿದೆವು. ತಹಶೀಲ್ದಾರ್ ಮುಖಾಂತರ ನಾವು ಮನವಿ ಮಾಡಿ ಇದನ್ನು ಕೇಂದ್ರ ಸರ್ಕಾರ ಕಳಿಸ್ತೀವಿ. ನಾನು ಮಾತು ಬಳಿಕ ತಹಶೀಲ್ದಾರ ರವೀಂದ್ರ ಹಾದಿಮನಿ ಅವರಿಗೆ ಮನವಿ ಸಲ್ಲಿಸಲಾಯಿತು. ಮನವಿ ಸ್ವೀಕರಿಸಿ ತಹಶೀಲ್ದಾರ ರವೀಂದ್ರ ಹಾದಿಮನಿ ಮಾತನಾಡಿ, ತಮ್ಮ ಮನವಿಯನ್ನು ಮೇಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮುಟ್ಟಿಸಲಾಗುವುದು ಎಂದು ತಿಳಿಸಿದರು. ಈ ವೇಳೆ ಮಚೇಂದ್ರ ಕಾಡಾಪುರೆ, ಸಚಿನ್ ಪೂಜಾರಿ, ಉದಯ್ ಖೋಡೆ, ತಿಪ್ಪಣ್ಣ ಭಜಂತ್ರಿ, ಕುಮಾರ್ ಬನ್ಸೋಡೆ, ವಕೀಲಾರದ ಉಮೇಶ್ ಮನೋಜ್, ಹಣಮಂತ್ ಮಧಾಳೆ, ಮಹಾಂತೇಶ್ ಬಡಿಗೇರ್, ರವಿ ಕುರಣಿ, ಪ್ರಕಾಶ್ ಧುಂಡಾರೆ, ಪೋಪಟ್ ಕಾಂಬಳೆ, ಪ್ರಕಾಶ್ ಕಾಂಬಳೆ, ಈಶ್ವರ್ ಕಾಂಬಳೆ, ಮಲ್ಲಿಕಾರ್ಜುನ್ ಕಾಂಬಳೆ, ವಿಶಾಲ್ ದೊಂಡಾರೆ, ಜನಾರ್ದನ್ ಧುಂಡಾರೆ, ಶಿಲಾದಾರ್ ಚೌಹಾನ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ, ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಬೇಕೇ ಬೇಕು, ಬೇಕೇ ಬೇಕು. ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ, ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಗೆ, ಕರ್ನಾಟಕ ರಾಜ್ಯ ದಲಿತ. ಪಂಚ್ ನ್ಯೂಸ್ಗಾಗಿ ಕಾಗವಾಡದಿಂದ ಬಸವರಾಜ್ ತಾರದಾಡೆ.